ಮನಸ್ಸು ತುಂಬ ಭಾರವಾಗಿದೆ. ಮಾತುಗಳು ಹೊರಗೆ ಬರ್ತಾ ಇಲ್ಲ. ಯಾಕೆಂದರೆ ಒಂದೇ ಯಾವ ಥರ ಭಾವನೆ ಅನಿಸ್ತಾ ಇದೆ ಅಂತಂದರೆ, ನಮ್ಮ ಮನೆಗಳಲ್ಲೂ ಇದೇ ವಯಸ್ಸಿನ ಮಕ್ಕಳಿದ್ದಾವೆ. ಯಾವಾಗೂ ಹೇಳ್ತೀವಿ, ನನಗೆ ಮಣ್ಣು ಕೊಡೋ ಬದಲು ನೀನು ಹೊಟ್ಟೋದೇನಪ್ಪ. ತಂದೆ ತಾಯಿಗರು ಹೆತ್ತ ಮಕ್ಕಳಿಗೆ ಮಣ್ಣು ಕೊಡೋದು ಅಂದರೆ ಎಷ್ಟು ದುಃಖದ ಸಂಗತಿನೋ, ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ವಯಸ್ಸೆಲ್ಲ ಹೋಗ್ತಾ ಇರೋದು ಅಷ್ಟೇ ನೋವನ್ನು ಕೊಡ್ತಾ ಇದೆ ನಮಗೆ. ಸೊ ಹಾಗಾಗಿ ಇಷ್ಟೇ ಹೇಳ್ಬೋದು. ಯಾವುದು ಶಾಶ್ವತ ಅಲ್ಲ, ಹುಟ್ಟು ಶಾಶ್ವತ ಅಲ್ಲ, ಬದುಕಿ ಹೋಗೋದು ಯಾವುದು ನಾವು ತಗೊಂಡು ಹೋಗಲ್ಲ. ಇದೆಲ್ಲ ಮಾತುಗಳೆಲ್ಲ ಆಡೋಕೆ ಸ್ವಲ್ಪ ಆಗ ಕೂಡ ಬದುಕಿದ್ದವ್ರಿಗೆ ಈ ನೆನಪುಗಳೇ ಒಂದು ರೀತಿಯ ನರಕ ಇದ್ದ ಹಾಗೆ. ಅದನ್ನು ಮೀರಿ ಬದುಕೋದಿದೆಯಲ್ಲ, ಅದು ಒಂದು ಸವಾಲು. ಅದನ್ನು ಸ್ವೀಕಾರ ಮಾಡುವಂತಹ ದಿನಗಳು, ಕ್ಷಣಗಳು, ಬಹುದೊಡ್ಡ ಜವಾಬ್ದಾರಿ ಇದೆ. ನೀವು ಅದನ್ನು ನಿರ್ವಹಿಸಬಲ್ರಿ. ಸದಾ ಅವರ ನೆನಪು ನಿಮಗೆ ಶಕ್ತಿಯಾಗಿ ಉಳಿಲಿ. ಆ ಶಕ್ತಿನೇ ನಿಮ್ಮನ್ನು ಮುನ್ನಡೆಸಲಿ. ಇಷ್ಟೇ ಹೇಳಬಲ್ಲೆ. ಆರೋಗ್ಯ ಕಾಯ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ದುಡಿಮೆ ದುಡಿಮೆ ದುಡಿಮೆ, ಸಂಪೂರ್ಣವಾಗಿ ನಮ್ಮನ್ನು ನಾವು ನಮ್ಮ ದುಡಿಮೆ ಕಡೆಗೆ ಹೆಚ್ಚು ಆಸಕ್ತಿನ ಕೊಡ್ತೀವಿ. ಕುಟುಂಬವನ್ನು ನಿರ್ವಹಿಸಬೇಕು, ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ಕೀರ್ತಿ ಯಶಸ್ಸನ್ನು ಗಳಿಸ್ಬೇಕು ಅನ್ನೋದ್ರ ಹಿಂದೆ ಓಡೋದ್ರ ಜೊತೆಯಲ್ಲಿ ನಮ್ಮ ದೇಹ ನಮ್ಮ ಜೊತೆಯಲ್ಲಿ ಎಷ್ಟು ಸಾಥ್ ಕೊಡುತ್ತಾ ಇರುತ್ತೆ. ಆ ದೇಹದ ಕಡೆನೂ ಕೂಡ ನೀವೆಲ್ಲರೂ ಸ್ವಲ್ಪ ಲಕ್ಷ್ಯ ಕೊಡಿ. ನಾವೆಲ್ಲ ಅದನ್ನೇ ಮಾಡಿರೋದು, ಬಟ್ ಹೇಗೋ ಆಯ್ತದು. ಆದರೆ ಯಾಕೋ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿಗೆ ಹೋಗೋರು ನೋಡಿದಾಗೆಲ್ಲ ಆತಂಕ ಆಗತ್ತೆ, ಭಯ ಆಗತ್ತೆ. ನಾವು ಡಯಟ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆ ನಾವು ಸಾಯ್ತೀವಿ ಗೊತ್ತಿಲ್ಲ. ಅಷ್ಟು ಸಣ್ಣ ವಯಸ್ಸಿಗೆ ಆಗ್ಸ ಬಟ್ ಎಲ್ಲ ಮಾಡ್ತೀವಿ. ಆದರೆ ಸ್ಟ್ರೆಸ್ ಅನ್ನೋದಿದೆಯಲ್ಲ, ವಿಪರೀತ ತಗೊಳ್ಳುವಂಥ ಕ್ಷೇತ್ರ ಇದು. ನಿರ್ಮಾಪಕರು, ಎಸ್ಪೆಷಲಿ ನಿರ್ದೇಶಕರು, ಈ ಎರಡು. ಯಾಕಂದರೆ ಎಲ್ಲ ಹೊರೆ ಅವ್ರ ಮೇಲೆ ಇರುತ್ತೆ. ಆ ಹೊರೆನ ಇಳಿಸ್ಕೊಂಡು ಜೀವನವನ್ನು ಒಂದು ಲಯದಲ್ಲಿ ತಗೊಂಡು ಹೋಗೋದು ತುಂಬ ಕಷ್ಟವಾದ ಕೆಲಸ. ತುಂಬ ಜನ ಇದ್ದೀರಿ ನಿರ್ಮಾಪಕರಲ್ಲಿ, ತುಂಬ ಜನ ನಿರ್ದೇಶಕರಿದ್ದೀರಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿದ್ರೆ ನಿಮ್ಮ ಹಿಂದೆ ಎಲ್ಲವೂ ಕೂಡ ಬರೋದಿದ್ರೆ ಬರ್ತಾನೆ ಹೋಗುತ್ತೆ. ನಿಮ್ಮ ಹಿಂದೆ ಅದು ಬರಲಿ, ಅದ್ರ ಹಿಂದೆ ನೀವು ಓಡ್ತಾ ಓಡ್ತಾ ನಿಮ್ಮನ್ನು ನಂಬಿದವರ ಬದುಕಿಗೆ ನೀವಿಲ್ಲದ ಹಾಗೆ ಆಗದೆ ಇರಲಿ ಅಂತ ಆಶಿಸ್ತೀನಿ ಮತ್ತು ಹಾರೈಸ್ತೀನಿ. ನೀವೆಲ್ಲ ನಮ್ಮ ಜೊತೆಲಿ ಆರೋಗ್ಯವಾಗಿ, ನೆಮ್ಮದಿಯಿಂದ, ಸಂತೋಷದಿಂದ 100 ಕಾಲ ಬಾಳೋ ಇರಬೇಕು. ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದರೆ ನಾವು ಇನ್ನೆಷ್ಟು ವಯಸ್ಸು ಬದುಕಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನೋಡಿದಾಗೆಲ್ಲ ನಮ್ಗೆ ನೋವಾಗ್ತಿರುತ್ತೆ, ತುಂಬ ನೋವಾಗ್ತಿರುತ್ತೆ. ನಮ್ಮ ಅಪ್ಪು ಸತ್ತಾಗಲೂ ಅಷ್ಟೇ ತುಂಬ ನೋವಾಯಿತು. ಹೀಗಾಗದೇ ಇರಲಿ ಭಗವಂತ, ಹೀಗಾಗದೇ ಇರಲಿ ಅಂತ ಹೇಳ್ತಾ ಎಲ್ಲರೂ ಜೊತೆಲಿದ್ದಾರೆ. ಇಡೀ ಇಂಡಸ್ಟ್ರಿ ನಿಮ್ಮ ಜೊತೆಲಿರುತ್ತೆ. ಧೈರ್ಯವಾಗಿದೆ.